Sup guys, so welcome back to another awesome vlog guys. ಕಟಿಂಗ್ ನೋಡಿ ಹೆಂಗೈತಿ. ಇವತ್ತು ಕಾಲೇಜು ಎಷ್ಟು ತಿಂಗಳು ರಜೆ ಕೊಟ್ಟಿದ್ರಲ್ಲ ಕಾಲೇಜಿಗೆ ಅವರೇ ಕಟಿಂಗು ನಮ್ಮಮ್ಮನ ಕಟಿಂಗ್ ಎಲ್ಲ ಆಯಿತು, ರೆಡಿ ಎಲ್ಲ ಆಯಿತು. ಓದೈತೆ ಅಲ್ಲಿ 9 ಗಂಟೆ ಆಯಿತು, ಮಾಮೂಲಿ ಟೈಮು. ಸರಿ ಬಿಸಿಬೇಳೆ ಬಾತು ಸ್ಟಾಪ್ ಇದಲ್ಮ ಖರ್ಚಿಪ್ ನಂದು ಎತ್ಕೊಡೋದು ನಾ ಹಿಂಗೆ ಅಷ್ಟೆಲ್ಲ ಆಯಿತು ಗೈಸ್. ಒಂದು ಟಿಫನ್ ಬಾಕ್ಸ್, ನಮ್ಮ ಅಜ್ಜಿಗೆ ಟಿಫನ್ ಬಾಕ್ಸು. ಇವಾಗ ಊಟ ಕೊಟ್ಟಿದ್ದಾಯ್ತು, ಈಗ ಹೋಗ್ಬೇಕು. ಮೇಲ್ಗಡೆ ಟ್ರಾಫಿಕ್ ಆಗೈತೆ ಅಂತ ಹೇಳ್ತಾಯಿದ್ರು, ಏನಾಯ್ತು ಗೊತ್ತಿಲ್ಲ, ನೋಡಬೇಕು. ಮೇಲ್ಗಡೆ ಹೋಗೋಣ ಅನ್ಕೊಂಡು ಮೇಲ್ಗಡೆ ಹೋದರೆ ಬೇಗ ಆಗಬೇಕು, ಟೈಮ್ ಬೇರೆ ಆಯಿತು ನಮ್ಮ ಕಾಲೇಜಿಗೆ. ನೋಡಬೇಕು ಅಂತೀವಿ ಗಂಟೆ ಕಾಲೇಜಿಗೆ 10 ಹೊತ್ತಾಗೈತೆ ಅಂತ. ಇವಾಗ ಫ್ರೆಂಡ್ ಬಂದಿದ್ದೀನಿ, ಫುಲ್ಲು ಟ್ರಾಫಿಕ್ ಆಯ್ತು. ಕೆಳಗಡೆ ಟ್ರಾಫಿಕ್ ಇರಬೇಕಂತ ಮೇಲೆ ದೂರ ಮೇಲೂ ಫುಲ್ಲು ಟ್ರಾಫಿಕ್. ಗೊತ್ತಿಲ್ಲ, ಕಾಲೇಜ್ಗೆ ಹೋಗ್ತೀನಿ ಹೋಗಲ್ಲ ಅಂತ ನೋಡೋಣ. ಬರೋ ಬೇಗ. ಫಸ್ಟ್ನೇ ದಿವಸ ಕಾಲೇಜ್ ಹೋಗ್ತಾ ಇದ್ದೀವಿ. ಕಾಲೇಜ್ ಬಂದ್ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫಸ್ಟ್ನೇ ಬಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಮ್ಮ ಬೈಟಿ ಮನೋಜ್ ಅವ್ರು ಒಪ್ಕೊಂತ ಇಲ್ಲ, ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಅಂದರು. ಗೈಸ್ ಇಂಥ ಬೋಡಿ ಸಾಕು, ನಾನು ಉದ್ದಾರ ಆದಂಗೆ ಹೋಗೋದು. ಸ್ಟ್ರೈಟ್ ನಡಿಯೋ. ನೋಡಿ ಗೈಸ್, ಇದು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ನಗರೂರು. ಗೊತ್ತಿರೋದು ನಿಮಗೆ, ನಗರೂರು ಸೈಡಿಂದ ಹೋಗ್ತಾ ಇದ್ದೀವಿ ಈಗ. ನಗರೂರ್ಗೆ ಹೋಗೋ ರೋಡಲ್ಲಿ ಬಾಕ್ಸ್ ಐತೆ, ಒಂದು ನಿಧಾನಕ್ಕೆ ಎದುರಿಸ್ಬೇಡ. ಗೈಸ್ ಹೆಂಗೈತೆ ಪ್ಲೇಸು. ಅದೇ ಒಂದು ಮಾತು ಹೇಳ್ರಿ ವೈಟಿ ಅವ್ರಿಗೆ, ಬಂಕ್ ಹಾಕೋಣ ಬಾರೋ ವೈಟಿ, ಬಂಕ್ ಹಾಕೋಣ. ನನ್ನ ಮಾತು ಕೇಳೋ. ಕಾಲೇಜ್ಗೆ ಹೋಗ್ಬೇಕಂತ ಬಂದಿದ್ದೀವಿ, ಬಾರಲ್ಲಿ ಹಿಂಗ್ ನಡಿಯೋ. ಕಾಲೇಜ್ ಏನು ನಡೆಯೋ ದಿವಸ ಹೋಗ್ಬೋದು ಕೊಡೋ. ನಾಳೆಯಿಂದ ಹೋಗೋಣ ಬಾರೋ, ಪರ್ಫೆಕ್ಟ್ ಆಗಲಿ. ಇವತ್ತು ನಾಳೆ ನಾನು ರಜಾ ನಾಳೆ ನಾನು ರಜಾ ಹಾಕಂತೀನಿ ಬಿಡಪ್ಪ. ಆಯ್ತು ಹೋಗೋಣ ಬಾರಪ್ಪ. ಇವತ್ತು ಬೇಡ ಬಾಗ್ರು, ವಾಪಸ್ ಇವತ್ತು ಹೋಗೋಣ ಬಾರಲ್ಲಿ. ಕಾಲೇಜ್ಗೆ ಎಡಿಟ್ ಕೊಡೋಣ, ಇದು ಎಡಿಟ್ ಆಗ್ತೀವಿ. ಕಾಲೇಜ್ಗೆ ಎಂಟ್ರಿ ಮಾಡೋಣ ಇವತ್ತು. ನಾಳೆಯಿಂದ ಮತ್ತೆ ಹೋದ ವರ್ಷದ ಥರ ಸರಿ ಗಾಯ್ಸ್, ವಾರಕ್ಕೆ 2 ದಿನ ಹೋಗೋದು, ವಾರಕ್ಕೆ 1 ದಿನ ಹೋಗೋದು, ಅಷ್ಟೇ ಸಾಕು ಗಾಯ್ಸ್. ನಮಗೆ ನೋಟ್ಸ್ ಬರೆಯಕ್ಕೆ ಕೇಳೋರೆ, ಅದೇ ನೋಟ್ಸೇ ಬರ್ದಿಲ್ಲ, ನಾನು ಬುಕ್ಕೇ ಇಕ್ಕಿಲ್ಲ. ಅಮ್ಮನ್ ಬರೀರಿ ನೋಟ್ಸ್ ಬರ್ದಿದ್ವಿ ಅಂತ ರಾಜ್ಯದಲ್ಲಿ ನೋಟ್ಸ್ ತೋರಿಸ್ಬೇಕು ಅಂದಿದ್ರು, ನಮ್ ಬುಕ್ಕೇ ಇಕ್ಕಿಲ್ಲ. ತಗೊಳ್ಳೋಣ ಅನ್ಕೊಂಡು ಬ್ಲಾಗಿಂದ ಎಡಿಟು ಅಲ್ಲಿ ಇಲ್ಲಿ ಶೂಟು ಗೀಟು ಹೋಗಿ ಆಡ್ಕೊಂಡು ಇಲ್ಲೇ ಕಾಲ ಕಳೀತೀವಿ. ಈಗ ಸದ್ಯಕ್ಕೆ ಫಸ್ಟ್ನೇ ಕ್ಲಾಸ್ ಬಂಕ್ ಹಾಕೋಣ ಅಂದ್ರೆ ಒಂದು ಕೇಳ್ತಾ ಇಲ್ಲ. ಅದಕ್ಕೆ ಇವ್ನು ಮಾತು ಹೇಳ್ಕೊಂಡು ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬರ್ರಿ ಹೋಗೋಣ. ನಮಗೆ ಟೆಸ್ಟ್ ಐತೆ. ನಿಂಗೇನಾಯ್ತು? ನನಗೇನಿಲ್ಲಪ್ಪ, ನೋಟ್ಸ್ ತೋರಿಸ್ಬೇಕು ಇವನು. ನನಗೆ ಮ್ಯಾಥ್ಸು ಮತ್ತು ಬಯೋ 2 ಟೆಸ್ಟ್ ಐತೆ. 2 ಟೆಸ್ಟ್ ಐತೆ. ಏನು ಮಾಡ್ತಾವ ಮಾಡಿ ಬರ್ರಿ. ನಮ್ಮ ಮನೇಲಿ ಬೆಳಿಗ್ಗೆನೆ ಹೇಳಿದ್ರು ಹಿಂಗ. ನಮ್ಮ ಮನೇಲಿ ಬೆಳಿಗ್ಗೆನೆ ಹೇಳಿದ್ರು, ಕಾಲೇಜ್ಗೆ ಹೋಗ್ಬೇಡ ಕಣ, ಬುಧವಾರದಿಂದ ಹೋಗು ಕಾಲೇಜ್ಗೆ ಅಂತ. ನಾನು ಫಸ್ಟ್ ಡೇ ಹೋಗ್ಬೇಕು ಕಾಲೇಜ್ಗೆ ಅಂತ ಬಿಟ್ಟು ಬಂದೆ. ಬೆಳಿಗ್ಗಿಂದ ಬೇರೆ ತೊಂದರೆನೆ. ಅಯ್ಯೋ ಬೀಗ ಕಲ್ದೋಯ್ತು, ಅಯ್ಯೋ ಅದೆಲ್ಲಿಕ್ಕಿಂತ ಬೀಗ ಗೊತ್ತಿಲ್ಲ, ಬೀಗ ಹುಡುಕಿದಾಯ್ತು. ತಲೆ ಕಟ್ಟಿಂಗ್ ತಲೆನೋವು. ಕಟಿಂಗ್ ಮಾಡ್ತೀನಿ ಮನೇಲಿ ನಾವಮ್ಮ ಉಗುದಿ ನಂತರ ಕೂದಲು ಬಿಡು ಅಂತ ಹೇಳ್ತೀನಿ ಗೈಸ್. ಮಾತೇ ಕೇಳಲ್ಲ ಅಂತ ಅಂದ್ರೆ ಇದೆಲ್ಲ ಪೊದೆ ಬಿಟ್ಟಿದ್ದಾರೆ ಗೈಸ್. ನಾವು ನಮ್ಮಷ್ಟು ಬಿಟ್ಟಿಲ್ಲ, ಇದಕ್ಕಿಂತ ಜಾಸ್ತಿ ಇಲ್ಲ ಬರೋ ಹೇಳ್ತೀಯ ಇಲ್ಲಿ ನಡಿ. ಪ್ರೆಸೆಂಟು ಥಾಮಸ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನ ರೀಚ್ ಆಗಿಲ್ಲ ಕಾಲೇಜ್ಗೆ. ಇನ್ನ ರೀಚ್ ಆಗ್ಬೇಕು, ನಿಧಾನಕ್ಕೆ ಹೋಗೋದ ಅಂತ. ನನ್ನ ಮಾತೇ ಕೇಳಲ್ಲ ಅಂತಾನೆ. ಆಗ್ಲೇ 10:30 ಆಯ್ತು. ಆಗ್ಲಿ ಟೈಮ್ ಆಗಲಿ ನಡೆಯುತ್ತೆ, ಏನಾಗಲ್ಲ. ಫಸ್ಟ್ನೇ ದಿವಸ ಬೇಕು ಹೋದ್ರೆ ಇದು ನಮ್ಮ ಜನ್ಮಕ್ಕೆ ಹೋಗ್ಬೋದು. ಮುಂದೆ ನೋಡ್ಕೊಂಡು ಓಡಿಸ್ಬೇಕು. ಹೋದ ವರ್ಷ ಅವತರ ಆದಂಗೆ ಆಡ್ಬಿಟ್ಟಿದ್ರೆ ಆಡ್ತೀನಿ. ಹೋದ ವರ್ಷ ಬರೋಣ ವಾರಕ್ಕಂತೆ ಮನೇಲಿ ಆಗ್ಲೇ ಹೇಳ್ಬಿಟ್ಟಿದ್ದೆ, ನಮ್ಗೆ ವಾರ ಸೆಕೆಂಡ್ ಇಯರ್ ಗೈಸ್. ಅದೆಲ್ಲ ನಡೆಯಲ್ಲ ಈಗ. ಇರ್ಲಿ ಬರ್ರಿ ಹೋಗಲ್ಲ. ಎದುರಿಸ್ಬೇಡಕ್ಕಿ ನಾನು ಬೆನ್ನು ಉಣ್ಕೈಸ್ಲೋ ಕಟ್ಟಂತದ ಮೇಲೆ. ಅದೇ ಗೈಸ್ ಇಷ್ಟೆಲ್ಲ ಆಗ್ತೈತೆ. ಏನೋ ಒಂದು ಮಾಡೋಣ ಜೀವನದಲ್ಲಿ, ಏನೋ ಒಂದು ಮಾಡಬೇಕು. ಇಂಥವ್ರ ಜೊತೆಗಿರತ್ತಂತ ಹೇಳ್ತೀರಾ? ಸರ್ ಹೌದು
ಸೈನ್ಸ್ ಹುಡುಗ ನಾನು ಬಂಕ್ ಹಾಕೋಣ ಅಂತ ಹೇಳ್ತಾ ಇದ್ದೀನಿ. ಇವ್ನು ಕಾಮರ್ಸ್ ಅವನು ಇಲ್ಲ ಬಾಯ್ ನಾವು ಕಾಲೇಜ್ ಫಸ್ಟ್ ಡೇ ಹೋಗೋಣ ಕಾಲೇಜ್ಗೆ, ಸೆಕೆಂಡ್ ಡೇ ಇಂದ ಬಂಕ್ ಹಾಕೋಣ. ಫಸ್ಟ್ ಡೇನೆ ಬಂಕ್ ಹಾಕಿದ್ರೆ ವರ್ಷ ಪೂರ್ತಿ ಬಂಕ್ ಹಾಕೋಣ. ಇಲ್ಲ ಕಣೋ, ಅದೆಲ್ಲ ನಡೆಯಲ್ಲ ಕಣೋ. ಅದೆಲ್ಲ ನಾಚಿಕೆ ನಾನು ಬೈ ಲೋಕಲ್ ಲೋಕಲ್ ಗೈಸ್ ಇನ್ನೇನು ಕಾಲೇಜ್ ಹತ್ರ ಓಡಾಡೋಕೆ ತೊಂದರೆ ಆಗುತ್ತೆ ಗೈಸ್. ಈಗ ಕಾಲೇಜ್ ಹತ್ರ ಬೈಕ್ ಏನೋ ಸ್ವಲ್ಪ ದೂರ ಸ್ವಲ್ಪ ಹೊರೆ ಆಯ್ತಾಗ್ಲೇ. 10 ಗಂಟೆ ಇರೋ ಕಾಲೇಜ್ಗೆ 10:30ಗೆ ಹೋಗ್ತದೆ. ಲೇಟ್ ನಡೆಯುತ್ತೆ, ಏನಾಗಲ್ಲ. ಹಿಡಿತದೆ. ಕ್ಲಾಸಿಗೆ ಸೇರಿಸಿಲ್ಲ ಅಂದ್ರೆ ಅಲ್ಲಿ ವಾಪಸ್ ಗಾಡಿ ಎತ್ಕೊಂಡ್ ಬರ್ತೀನಿ ನೋಡು. ಕ್ಲಾಸಿಗೆ ಸೇರಿಸಿಲ್ಲ ಅಂದ್ರೆ ಅಟ್ಟ ಪ್ರೆಸೆಂಟ್ ಇರೋ ಲೊಕೇಶನ್ ಚೆನ್ನಾಗೈತೆ, ರೇಂಜ್ ಐತೆ ಅಂದ್ರೆ ಪಕ್ಕ 10 ಟೈಮ್ 10 ಗಂಟೆ ರೀಚ್ ಆಗ್ತದೆ ಕಾಲೇಜ್ ಅಂತ ಹೇಳುತ್ತೆ. ಕಟ್ ಮಾಡಿದ್ದ ಏನ್ ಮುಗಿದ್ಯಾ ಕಾಲೇಜ್ ಇದು ಸಿಗಾಕಂತ ಇದ್ದಿಲ್ಲ ಅಂದ್ರೆ ಕರೆಕ್ಟ್ ಆಗಿ ರೀಚ್ ಆಗ್ತಿದೆ ಕಾಲೇಜ್ಗೆ. 10 ಗಂಟೆಗೆಲ್ಲ ಲಾಕ್ ಹಾಕೊಂಡ್ಬಿಟ್ಟಿದ್ದೆ. ಟ್ರಾಫಿಕ್ ಅಲ್ಲಿ ನಂಗೆ ಕೆಳಗಡೆ ಬಂದಿದ್ರೇನೆ ಬೇಗ ಬಂದ್ಬಿಡ್ತಾ ಇದ್ದೆ. ಕೆಳಗಡೆ ಟ್ರಾಫಿಕ್ ಇತ್ತು ಮಾಧವರದಿಂದ TC ವರೆಗೂ. ಅದಕ್ಕೆ ನಾನೇನ್ ಮಾಡಿದೆ, ಕೆಳಗಡೆ ಟ್ರಾಫಿಕ್ ಐತೆ ಮೇಲ್ಗಡೆ ಎತ್ತಾನ ಅಂತ ಮೇಲ್ಗಡೆ ಎತ್ತಿದ್ರೆ ಮಾಕ್ಲಿಯಿಂದ ಫುಲ್ಲು ಟ್ರಾಫಿಕ್ ನಡೀತದೆ ಸರ್. ಟ್ರಾಫಿಕ್ ಇತ್ತು ಕೇಳಲ್ಲ ಕಣ. ಹೋದ ವರ್ಷ ಫುಲ್ಲು ಹಂಗೆ ಮಾಡ್ಕೊಂಡೆ ಟ್ರಾಫಿಕ್ ಅನ್ಕೊಂಡೆ. ಹೋದ ವರ್ಷ ಎಷ್ಟು 11 ಗಂಟೆ 12 ಗಂಟೆ ಹೋಗ್ತಾ ಇದೆ ಕಾಲೇಜ್. 9 ಗಂಟೆ ಕಾಲೇಜ್ ಗೊತ್ತಲ್ಲ ಇಲ್ಲಿ 9 ಗಂಟೆ ಕಾಲೇಜ್ಗೆ 11-12 ಗಂಟೆಗೆ ಹೋಗ್ತದೆ. ನಂದು ಇವತ್ತು ಒಂದು ಪರ್ಮಿಷನ್ ಲೆಟರ್ ಬೇರೆ ಐತೆ, ಸೈನ್ ಹಾಕ್ಬೇಕು. ಇದಕ್ಕೂ ಕೂದಲು ಬಿಟ್ಟಿರತ್ತೆ. ಏನ್ ಕೂತಿಬಿಟ್ಟಿದೆ? ಏನಿಲ್ಲ, ಸುಮ್ಮನೆ ಬಿಟ್ಟಿದ್ದೀನಿ, ಅದಕ್ಕೆ ಸೈನ್ ಹಾಕ್ತೀನಿ. ನೋಡ್ರಿ ಗೈಸ್, ಕ್ರಿಕೆಟ್ ಆಡ್ತವ್ರೆ. ನಮ್ಮ ಮನೇಲಿ ಹೇಳ್ದೆ ಕಣೋ, ಶೂಟಿಂಗ್ ಐತೆ ಅಂತ ಬಿಟ್ಟು ಕೂದಲು ಬಿಡಿಸಿ ಇವನು ಮಾಡ್ತೇನಾ? ಕೂದಲು ಶೂಟಿಂಗ್ ಐತೆ ಕೂದಲು ಬಿಡ್ತಾರೆ ಅಂತ ಬಿಟ್ಟು ಪರ್ಮಿಷನ್ ಕೊಡಿ ಅಂತ ತಂದೆ. ನಮ್ಮ ಮನೇಲಿ ಬಿಡ್ತೀಯಾ, ಅದೇನಕ್ಕೆ ಬಿಡ್ತೀಯಾ, ಇದೇನಕ್ಕೆ ಬಿಡ್ತೀಯಾ ಅಂತ ನೆನ್ನೆನೆ ಕಟ್ಕೊಂಡು ಅಂದ್ರು ನಮ್ಮ ರಾಜವೈಟಿ ಅವ್ರು ನಮಗೆ ತುಂಬಾ ಬೇಜಾರಿದೆ. ಅಂದ್ರೂ ನಮ್ದು ಇನ್ನೂ ಐತೆ. ನಾವು ಸದ್ಯದಲ್ಲೇ ಬೋಡ ಮಾಡ್ಸೋಣ. ಬಾ ಮಾಡೋದ ತಿರುಪ್ತಿಗೆ ಹೋಗೋಣ ಬ್ಲಾಗು. ಯಾವಾಗ ಗೊತ್ತಿಲ್ಲ, ಒಟ್ಟಾಗ ಹೋಗೋಣ. ಡೇಟ್ ಕೊಡ್ತೀನಿ ಹೋಗೋಣ. ಗೈಸ್ ಇವಾಗ ಮಧ್ಯಾಹ್ನ ಊಟ ಬಿಟ್ಟವ್ರೆ. ಹಾಗೆ ಟೈಮ್ 1:50 ಆಗೈತೆ. ಊಟ ಮಾಡ್ಕೊಂಬರಕ್ಕೆ ಹೋಗ್ತಾರೆ. ಇವಾಗ ಊಟ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಊಟ ಮಾಡಲ್ಲ ನಾನು, ಬರೀ ನೀರೊಂದು ಬಾಟ್ಲು ನೀರು ತಗೊಂಡು ಕಾಲೇಜ್ಗೆ ಹೋಗೋಣ. 1:51 ಅಷ್ಟೇ ಗೈಸ್. ಹುಡುಗರು ಯಾರು ಇಲ್ಲ ಕಾಲೇಜಲ್ಲಿ, 4 ಜನ ಅಷ್ಟೇ ಇರೋದು. ಬಾಯ್ಸು, ಗರ್ಲ್ಸ್ ಯಾರು ಬಂದಿಲ್ಲ. ಸೈನ್ಸಲ್ಲೇ ಇವನು ಒಬ್ಬನೇ. ಅದಕ್ಕೆ ನಾಳೆಯಿಂದ ರಜಾ ಹಾಕೊಂಡ್ಬಿಡೋಣ ಅಂತ ಪ್ಲಾನ್ ಹಾಕಿದ್ದೀನಿ. 2 ದಿನ ನೋಡೋಣ. ಮನೆಗೆ ಫೋನ್ ಹಾಕಿ ಹೇಳಿದ್ದೀನಿ, ನೋಡೋಣ ನಾಳೆಯಿಂದ ಏನಾಗುತ್ತೆ ಅಂತ. ಅಷ್ಟೇ ಗೈಸ್, ನಾಳೆಯಿಂದ ಸ್ವಲ್ಪ ಎಡಿಟು ನೆಕ್ಸ್ಟ್ ಬ್ಲಾಗ್ಗೆ ಎಲ್ಲ ಮಾಡೋಣ. ಅಷ್ಟೇ ಗೈಸ್. ತಿರ್ಗಾ ಸಾಯಂಕಾಲ ಹತ್ರ ಬರ್ಲಿಲ್ಲ ಗೈಸ್. ಇವಾಗ ವಾಯ್ಸ್ ಕೇಳಿಸಲ್ಲ ಗೈಸ್. ಇವಾಗ ಕಾಲೇಜ್ ಬಿಟ್ಟು ಮನೆಗೆ ಹೋಗ್ತಾ ಇದೀವಿ. 2:30 ಆಯ್ತು ಆಗಲೇ ಟೈಮು. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಯಾಕೋ ಟೀಚರ್ಸು ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ. ಟೀಚರ್ಸ್ ಅವರೇ, ಸ್ಟೂಡೆಂಟ್ಸ್ ಇಲ್ಲ. ಅದಕ್ಕೆ ಅವರು ಕಳಿಸ್ಬಿಟ್ಟಾರ ಮನೆಗೆ. ಅಷ್ಟೇ. ನಾಳೆ ನಾಡ್ದು ರಜಾ ಹಾಕೊಂಡು ಪೀಸಾಗಿ ಮನೇಲಿ ಹೋಗಿ ಮಲ್ಕೊಂಡು ನೋಟ್ಸ್ ಗಿಟ್ಸ್ ಬರ್ದಿ ಇದೆ ಅಲ್ವಾ ಮುಂದೆ ನೋಟ್ಸ್ ಬರಿಬೇಕು, ಬುಕ್ ತಗೊಬೇಕು. ನಾಳೆ ತಿರ್ಗಾ ನೆಲಮಂಗಲ ಬರೋಣ ಬುಕ್ ತಗೊಳಕ್ಕೆ. ಬಂದಾಗ ಫೋನ್ ಹಾಕಿ. ಸಾಯಂಕಾಲ ಬರ್ತೀಯ ಮಧ್ಯಾಹ್ನ ಬರ್ತೀಯ? ಮಧ್ಯಾಹ್ನ ಬರ್ತೀನಿ. ಮಧ್ಯಾಹ್ನ ಯಾವಾಗಲೂ ಬರ್ತೀನಿ. ಸಾಯಂಕಾಲ ಬಾ ಹುಡುಗ. ಮಧ್ಯಾಹ್ನ ಆದ್ರೆ ನಾನು ಇರಲ್ಲ, ಕಾಲೇಜಲ್ಲಿ ಇರ್ತೀನಿ. ಕಾಲೇಜಲ್ಲಿ ಇರು. ಏನಾಯ್ತು? ಫೋನ್ಗಳು ಇರೋಲ್ವಲ್ಲ, ಫೋನ್ ಹಾಕಕ್ಕೆ. ಏನಕ್ಕೆ ಫೋನ್ ಅಮ್ಮ ಎತ್ಕೊಂಡು ನಾನು ರಜಾ ಹಾಕಪ್ಪಿ. ನಾಳೆ ರಜಾ ಹಾಕಂಗಿಲ್ಲ ಕಣೋ, ಕಾಲೇಜಿಗೆ ಬರ್ಬೇಕು. ಕೆಲಸ ಒಂದಿನ ರಜಾ ಹಾಕೋ, ಏನು ಸತ್ತೋಗಲ್ಲ. ನಾಡ್ದು ಹೋಗೋಣ ಕಾಲೇಜಿಗೆ. ಇಬ್ರು ಬರ್ತೀವಿ ಬಾ. ನಾಡ್ದು ಬರ್ತೀನಿ, ಹೋಗೋಣ. ಆಯ್ತು ಬಾ. ನಾಳೆ ರಜಾ ಹಾಕ್ತಿ? ಆಯ್ತು ಬಾ. ಪಕ್ಕ ಹಾಕ್ಬೇಕು ಕಣೋ. ಹಾಕ್ಬಿಟ್ಟು ಫೋನ್ ಹಾಕ್ತಿ. ಫೋನ್ ಇರಲ್ಲ, ಹಿಂಗ ಬರ್ಬೇಕು. ಎಷ್ಟು ಗಂಟೆ ಬರಲ್ಲ? 10 ಗಂಟೆ ಬರಲ್ಲ? ಎಷ್ಟು ಗಂಟೆ ನೋಡ್ಕೊಂಡು ಬಾ. ನೀನು ನೀವು ಮನೇಲಿ ಇದ್ದಿಲ್ಲ ಅಂದ್ರೆ ಇರ್ತೀನಿ ಬಾರೋ, ಎಲ್ಲಿ ಹೋಗಲ್ಲ. ಇದೇನಾ? ಇದೆ ಸ್ಟ್ರೈಟ್ ನಡ್ಕೊಡಂಗೆ ಅಷ್ಟೇ. ಇವಂದು ರಜಾ, ಏನ್ ಮಾಡ್ತಾನೋ ಗೊತ್ತಿಲ್ಲ. ರಜಾ ಹಾಕ್ತೀನಿ ಅಂದವನೆ. ನೋಡೋಣ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ರಜಾ ಹಾಕೊಂಡು ಏನು ಮಾಡ್ತಾನೆ. ಸ್ಟ್ರೈಟ್ ನಡಿಬೋದು. ಹೋಗ್ಲಾ ಸ್ಟ್ರೈಟ್? ನಡಿ ಹೋಗು. ಅಷ್ಟೇ ಗೈಸ್. ಇನ್ನೇನು ನಮ್ಮ ತಮ್ಮವರು ಡೆಂಟಲ್ಗೆ ಹೋಗೋರಂತೆ.
ಅವರು ಡೆಂಟಲ್ ಮುಗಿಸ್ಕೊಂಡು ಬರೋ ಜೊತೆಗೆ ಅವರು ಬರಕ್ಕೆ ಹೇಳಿದ್ರು. ನೋಡೋಣ ಏನ್ ಮಾಡ್ತೀನೋ ಗೊತ್ತಿಲ್ಲ, ನಂಗೂ ಒಂದು ಸ್ವಲ್ಪ ಬೇಜಾರು ಅಷ್ಟೇ ಗೈಸ್. ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ನಮ್ಮವರು ಡೆಂಟಲ್ ಹತ್ರ ಬರಕ್ಕೆ ಹೇಳಿದ್ರು. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಡೆಂಟಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಹೋಗ್ತಾ ಇದ್ದೀನಿ, ನರಸಂಪುರದಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಡೆಂಟಲ್ ಹತ್ರಕ್ಕೆ ಹೋಗುವಾಗ ಇಲ್ಲೇ ಸಿಗ್ತೀನಿ. ಗೈಸ್ ಇವಾಗ ಗರುಗುಂಟೆ ಪಲ್ಯ ಸಿಗ್ನಲ್ ಎಲ್ಲ ಪಾರ್ಸಲ್ ತಗೊಂಡಿದ್ದೀನಿ. ಫುಲ್ಲು ರೆಶ್ ಇತ್ತು. ಎಲ್ಲ ಪಾರ್ಸಲ್ ತಗೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ತೀನಿ ನಾನು. ಫುಲ್ಲು ರೆಶ್ ಐತೆ, ಹೋಟೆಲ್ ಫುಲ್ ರೆಶ್ ಇತ್ತು. 2 ಗಂಟೆ ಬಿಟ್ಟಿದ್ದು ಕಾಲೇಜು, 3:30 ಆಯಿತು ಮನೆಗೆ ಬಂದಿದ್ದೀನಿ. ಈಗಲೇ ಬ್ಯಾಗ್ ಎತ್ತಿಕ್ತಾಯಿದ್ದೀನಿ. ಊಟ ತಿಂದು ಕೊಟ್ಟೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಗೀಟ ಎಲ್ಲ ಆಯಿತು. ಊಟ ಎಲ್ಲ ತಿಂದ್ಬಿಟ್ಟಿದ್ದೀನಿ. ಊಟ ತಿಂದು ಫ್ಯಾನ್ ಹಾಕ್ಕೊಂಡು ಇಸ್ಸ ಮಾಡ್ಕೊಳ್ಳೋದು ಅಂತೀರ ಬಸ್. ಅಷ್ಟೇ ಅಷ್ಟೇ ಗೈಸ್. ಇವತ್ತು ನಾನು ಅಜ್ಜಿ ಅಂಗಡಿ ಹತ್ರಕ್ಕೆ ಹೋಗಬೇಕು. ಏನೋ ಒಂದು ಸ್ವಲ್ಪ ಕೆಲಸ ಇದೆ ನಮ್ಮ ಅಜ್ಜಿದು. ಹೋಗೋಣ, ಹೋಗಿ ನೆಕ್ಸ್ಟು ಈಗ ಒಂದು ಸ್ವಲ್ಪ ಹೊತ್ತು 10-15 ಮಿನಿಟ್ಸ್ ಮಲ್ಕೊಂಡು ಹೋಗೋಣ ನಮ್ಮ ಅಜ್ಜಿ ಅಂಗಡಿ ಹತ್ರಕ್ಕೆ ಹೋಗಲ್ಲ. ಸ್ವಲ್ಪ ಏನೋ ಕೆಲಸ ಇದೆ ಅಂತ ಕೆಲಸ ಮುಗಿಸ್ಕೊಟ್ಬಿಟ್ಟು ಬರೋಣ ಗೈಸ್. ಅಷ್ಟೇ, ನಮ್ಮ ಅಜ್ಜಿ ಅಂಗಡಿಗೆ ಹೋಗ್ಬೇಕಾದ್ರೆ ಆಮೇಲೆ ಸಿಗ್ತೇನೆ ಗೈಸ್. ಇವತ್ತಿನ ಬ್ಲಾಗ್ನ ಇವ್ರಿಗೂ ಟೇಕ್ ಕೇರ್, ಬಾಯ್. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಬ್ಲಾಗ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಕಮೆಂಟ್ ಮಾಡಿ. ನಮ್ಮ ಅಜ್ಜಿ ಅಂಗಡಿಗೆ ಏನು ಹೋಗಿಲ್ಲ ಇವತ್ತು. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್ನ. ಸಿಗೋ ನೆಕ್ಸ್ಟು ಸಂಡೇ ಸಿಗೋರ್ಗೂ ಟೇಕ್ ಕೇರ್, ಬಾಯ್.